ಸರಿ ಶಿವಕುಮಾರ್ ಅಂತಂದು ನಾವು ಕೊಪ್ಪಳದಿಂದ ಬಂದಿವಿ ಸರ್. 100-150 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮದು. ಇಲ್ಲಿ ನಾವು ಇಲ್ಲಿದ್ರೆ ಮುಂಜಾನೆ ಅದು ಕಾಲೇಜ್ಗೆ ಹೋಗ್ಬೇಕಂದ್ರೆ ಜೆ ಟಿ ಕಾಲೇಜ್ ಸರ್. 4-4.25 ಕಿಲೋಮೀಟರ್ ಆಗುತ್ತೆ ಸರ್ ನಮ್ಮದು. ಇಲ್ಲಿ ಏನಿಲ್ಲ ಅಂದ್ರೆ 9 ಗಂಟೆಗೆ ಕಾಲೇಜ್ ಸ್ಟಾರ್ಟ್ ಸರ್. ನಾವು 8 ಗಂಟೆಗೆ ಎದ್ದು ರೆಡಿಯಾಗಿ ಹೋಗ್ಬೇಕು ಅನ್ನೋದ್ಲಿ ಇಲ್ಲ ಒಂದು ವಾರದಿಂದ ಸರ್ ನೀರು ರಾತ್ರಿ ಇದ್ರೆ ಮುಂಜಾನೆ ಇರಲ್ಲ ಸರ್, ಮುಂಜಾನೆ ರಾತ್ರಿ ಇರಲ್ಲ ಸರ್. ನಾವು ಜಳಕ ಹೆಂಗೆ ಮಾಡ್ಬೇಕು, ಟಾಯ್ಲೆಟ್ಗೆ ಹೆಂಗೆ ಹೋಗ್ಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಕರೆಕ್ಟ್ ಇಲ್ಲ ಸರ್. ಇಲ್ಲಿ ಅಡುಗೆದಂತೂ ಕರೆಕ್ಟೇ ಇಲ್ಲ ಸರ್. ನಮ್ಮ ತಿಂಗಳ ಮ್ಯಾಗ್ಝಿನ್ ಆಯ್ತು, ನ್ಯೂಸ್ ಪೇಪರ್ ಆಯ್ತು, ಒಂದು ರೂಮಿಗೆ ಬಕೆಟ್ ಇಲ್ಲ ಸರ್. ಟಾಯ್ಲೆಟ್ ಹೋಗ್ಬೇಕಂದ್ರೂ ನಾವು ಒಂದು ಬಾಟ್ಲಿ ಹುಡ್ಕೊಂಬರ್ಬೇಕು ಸರ್. ಎಲ್ಲಾರು ಅದು ಬಿದ್ದಾವ ತೆಗೆಯಪ್ಪ ಹೊರಗೆ ಹೋಗ್ಬೇಕಂತಂದು ಒಂದು ಕೇಳಿದ್ರಂದ್ರೆ ಸರ್ ಐತೆಲ್ಲ ಆಶ್ವಾಸನೆ ಕೊಡ್ತಾರೆ. ನಾವು ಲೆಟರ್ ಬರ್ತೀವಪ್ಪ, ಕೊಡ್ತೀವಿ, 2 ದಿನದ ತರ್ತೀವಿ, 3 ದಿನ ತರ್ತೀವಿ ಅಂತಂದು ಬರೋಬ್ಬರಿ 3 ತಿಂಗಳು ಸರ್ ಹೇಳಕ್ಕಂತವ್ರು. ಕೇಳಿದ್ರಂದ್ರೆ ನಿಮ್ಮ ಹಳೆ ವಾರ್ಡನ್ ಸರ್ ಇದ್ರಲ್ಲ ಅವರ ಇನ್ಚಾರ್ಜ್ ಐತಿ, ನಮ್ಮ ನೇಮಕ ಕಷ್ಟ ಮಾಡ್ಯಾರ ಹೆಸರಿಗೆ ಅಂತಂತಾರೆ ಸರ್ ಅವರು. ನಾವು ಯಾರನ್ನಂತ ಕೇಳ್ಬೇಕ್ರಿ ಸರ್. ಫೋನ್ ಹಚ್ಚಿರಿ ಫೋನ್ ಸ್ವಿಚ್ ಆಫ್ ಮಾಡ್ಕೊತಾರೆ. ಈಗ ಏನಾರ ಕೇಳೋಕೆ ಹೋದ್ರಂದ್ರೆ ನಿನ್ನ ಹೆಸರು ಏನು, ನಿಂದು ಯಾರು ರೂಮ್ ಹೇಳ್ತಿಲ್ಲ ಅಂತಂತಾರೆ ಸರ್. ಈಗ ಮತ್ತೆ ನ್ಯೂಸ್ ಪೇಪರ್ ನಮ್ದು ಏನಿಲ್ಲ ಅಂದ್ರೆ 7:30-8 ಗಂಟೆಗೆ ಬರ್ಬೇಕು ಸರ್. ಅವು 12 ಗಂಟೆಗೆ ಬರ್ತದೆ ಸರ್. ನಾವು ಯಾವಾಗ ಓದ್ಬೇಕು ರೀ ಸರ್? ಕಾಲೇಜಿಗೆ ಯಾವಾಗ ಓದ್ಬೇಕು, ಅದನ್ನ ಯಾವಾಗ ಓದ್ಬೇಕು? ನಾವು ಊಟದ್ದು ಏನು ಕೇಳಿದ್ರು ಅಲ್ಲಿ ಅವು ಆಂಟಿಯರಿಗೆ ಹೇಳಿರಲ್ರಿ ಅವ್ರು ತೊಗೋಬೇಕಿಲ್ರಿ ಅಂತ ಅವ್ರಿಗೆ ಹೇಳ್ತಾರೆ ಸರ್. ಆಂಟಿಯರಿಗೆ ಕೇಳಿದ್ರಂದ್ರೆ ಸರ್ ನಮ್ಗೆ ಎಷ್ಟು ಕೊಡ್ತಾರೆ ಅಷ್ಟ ಮಾಡ್ತೀವಿ ಅಂತಾರೆ ಸರ್. ಅದು ತರಕಾರಿ ಮಿಶ್ರಿತ ಸಾಂಬಾರು ಅಂತ ಇದೆ ಸರ್. ಅದ್ರೊಳಗೆ ಟಮಾಟೆಯನ್ನು ಬಿಟ್ಟರೆ ಒಂದು ಏನು ಹಾಕಿಲ್ಲ ಸರ್. ಫುಲ್ ನೀರು ಸರ್. ನಾವು ನೀರು ತಿನ್ನಕ್ಕೆ ಬಂದಿವಿ ಸರ್. ಅದ್ರ ಬದಲು ಎಣ್ಣೆ ಖಾರ ಕೊಟ್ಟರೆ ಅದನ್ನ ಹಾಕ್ಕೊಂಡು ತಿಂದ್ಬಿಡ್ತೀವಿ ಸರ್ ನಾವು. ಹಂಗತಿ ಮಾಡ್ತಾರೆ ಸರ್ ಅವರು. ಆಂಟಿಯರು ಒಟ್ಟು ಕರೆಕ್ಟ್ ಸ್ಪಂದನೆ ಮಾಡಲ್ಲ ಸರ್. ಯಾರು ಬಂದ್ರಂದ್ರೆ ನಮ್ಗೆ ಇಷ್ಟ ಕೊಟ್ರೆ ನಾವು ಇಷ್ಟ ಮಾಡ್ತೀವಿ ನೋಡು ಅಂತಾರೆ ಸರ್. ಅವರು ಭಾಳ ಇದಾಗಿದೆ ಸರ್ ಆಂಟಿಯರ್ದು. ಮತ್ತು ಇದು ಸರ್ ಕಂಪ್ಯೂಟರ್ ರೂಮ್ ಸರ್. ಅಲ್ಲಿ ಅವಕ್ಕೆ ಒಂದು ಸೆಲ್ ಇಲ್ಲ ಸರ್. ಮತ್ತು ಟಿ ವಿ ಐತೆ ಸರ್. ಆ ರಿಮೋಟ್ ಅಂತೂ ಹೇಳಿಂದ 2 ತಿಂಗಳಿಗೆ ತೊಗೊಂಬಂದು ಕೊಟ್ಟ ಸರ್ ರಿಮೋಟ್. ಅದನ್ನು ಅಲ್ಲಿ ಊಟದ ನೀರು ನೋಡ್ಬರಿ ಸರ್. ಅದೆಲ್ಲ ಫುಲ್ ಹೊಲಸಿಗೆ ಸರ್. ಅದು ಅವನ್ನ ನೀರು ತೊಗೊಂಡು ಅಡುಗೆ ಮಾಡ್ತಾರೆ ಸರ್ ನಮ್ಗೆ. ಇಲ್ಲಿ ಮ್ಯಾಗ ನಮ್ಮ ಸಿಂಕ್ ಸರ್ ಅವೆಲ್ಲ ಇದಾಗ್ಯಾವ ಸರ್. ಸಿಂಟೆಕ್ಸ್ ಅಂತೂ ಫುಲ್ ಪಾಚಿ ಕಟ್ಟ್ಯಾವ ಸರ್. ಅವು ನೀರು ತೊಗೊಂಡು ನಮಗೆ ಮಗದಾಗ ಗುಳ್ಳಿ ಸ್ಕಿನ್ ಅಲರ್ಜಿ ಹಾಕೊಂತ ಸರ್. ಸರ್ ನಮಗೆ ಎಲ್ಲ ಕರೆಕ್ಟ್ ಇದು ಮಾಡ್ಬೇಕು ಸರ್. ನೀರು ತಂದು ಕೊಡ್ಬೇಕು ಸರ್ ಅದನ್ನು. ಮತ್ತು ಊಟದ ಸರ್ ಅದು ಏನು ಇದನ್ನ ಇಲ್ಲ ಸರ್. ನಾವೇನು ಮಾಡ್ಬೇಕು ಸರ್ ಅದನ್ನು ನಮ್ಮ ಹಾಸ್ಟೆಲ್ ನಾಯಿಗೆ ಹಾಕಿಸದೆ ತಿನ್ನಲ್ಲ ಸರ್. ಅವು ಹೇಳ್ತಾವೆ ಸರ್ ಅದನ್ನ ಹೆಂಗೆ ತಿನ್ಬೇಕು ನಾವು ಅಂತಂದು. ಫೋನ್ ಫುಲ್ ಸ್ವಿಚ್ ಆಫ್ ಮಾಡ್ತಾರೆ ಸರ್. ಆವಾಜ್ ಆಗ್ತಾರೆ ನಮಗೆ. ನಿಮ್ಮ ಹೆಸರು ಏನು ಹೇಳೋ ಅಂತಂದು ಒಟ್ಟಾಗಿ ನಮ್ಗೆ ಒಂದು ಸ್ಪಂದನೆ ಮಾಡೋದೇ ಇಲ್ಲ ಸರ್ ಅವರು. ಅದಕ್ಕೆ ಸ್ವಲ್ಪ ನೀವೇ ಇದು ಪರಿಹಾರ ಒದಗಿಸ್ಬೇಕಂತ ಸರ್. ಶಿವಕುಮಾರ್ ಅಂತ ಹೇಳಿ ಸರ್. ನನ್ನ ಹೆಸರು ದೊಡ್ಡಬಸ್ ಅಂತಂದು ಇಲ್ಲಿ ಬಂದು 2 ವರ್ಷ ಆಯ್ತು. ನಮ್ಗೆ ಇದು ದೊರಕಬಹುದಂಥ ಸವಲತ್ತುಗಳನ್ನು ಸರಿಯಾಗಿ ದೊರಕ್ತಾ ಇಲ್ಲ. ಸರಿಯಾಗಿ ಟೈಮಿಗೆ ಏನೂ ಸಿಗ್ತಾ ಇಲ್ಲ. ಮುಂಜಾನೆ ಇಲ್ಲಿದ್ದ ಕಾಲೇಜ್ಗೆ ಹೋಗ್ಬೇಕಂದ್ರೆ ನಾನು KSS ಕಾಲೇಜು ಅಲ್ಲಿಗೆ ಹೋಗ್ಬೇಕಂದ್ರೆ ಬೆಳಗ್ಗೆ 9ಕ್ಕೆ ಇಲ್ಲಿ ಬಿಟ್ಟು ಅಂದರೆ 10-10ವರೆಗೆ ಅಲ್ಲಿ ಹೋಗ್ತೀವಿ ನೋಡ್ಕೊಂತ. ಅಂದ್ರೆ ದೂರ ಆಗುತ್ತಲ್ಲ. ಅದು ನಾಷ್ಟ ಊಟದ್ದು ಸರಿ ಇರಲ್ಲ. ಮತ್ತು ಊಟನೂ ಲೇಟಾಗಿ ಮಾಡ್ತಾರೆ. ಮತ್ತು ನ್ಯೂಸ್ ಪೇಪರು, ಬುಕ್ಸ್, ಮತ್ತು ನಮ್ಗೆ ಏನು ನೀರಿನ ವ್ಯವಸ್ಥೆ ಸರಿಯಾಗಿ ಒದಗ್ತಾ ಇಲ್ಲ. ಮತ್ತು ಈಗ ಸಾಯಂಕಾಲ ಬಂದಮೇಲೆ ಓದ್ಕೊಂತ ಕುಂದಿರ್ಬೇಕಂದ್ರೆ ಎಷ್ಟೊತ್ತಿದ್ದು ರೂಮ್ನಲ್ಲೇ ಕುಂದಿರ್ಬೇಕು. ಸರಿಯಾಗಿ ಫ್ಯಾನ್ ಇಲ್ಲ. ಮತ್ತು ಒಳ್ಳೆ ನೈಟ್ ಊಟದ್ದು ಸ್ವಲ್ಪ ತೊಂದರೆ ಆಯಿತು. ಸರ್ ಅಂತೂ ಬರೋದಿಲ್ಲ ನಮ್ಮ ಹತ್ರ. ಅವ್ರು ಫೋನ್ ಹಚ್ಚಿದ್ರೆ ಅವರು ಧಮಕಿ ಹಾಕೋದು ಅದನ್ನು ಇದು ಮಾಡ್ತಾರೆ. ಮತ್ತು ಒಳ್ಳೆ ಇಲ್ಲಿ ವಾಚ್ಮನ್ದು ಇದ್ದಿದ್ದಿಲ್ಲ. ಇವಾಗ ಬಂದಿದ್ದಾರೆ ಫಸ್ಟ್. ಈಗ ಒಂದು 2-3 ದಿವಸ ಆಯ್ತಾನೆ. ಮತ್ತು ನೀರಿಂದು ಭಾಳ ಅಂದರೆ ಈಗ 3 ದಿವಸ ಆಯ್ತು ಕಂಟಿನ್ಯೂ ನೀರೇ ಇಲ್ಲ. ಮುಂಜಾನೆ ಕುಡಿಯೋಕ್ಕಿದ್ರೆ ತೊಳ್ಕೊಳಕ್ಕಿದ್ರೆ ಕುಡಿಯೋಕ್ಕಿರಲ್ಲ. ಆ ಥರ ಪರಿಸ್ಥಿತಿ ಬಂದಿದೆ. ಮತ್ತು ತರಕಾರಿಗಳನ್ನು ಸರಿಯಾಗಿ ತರ್ತಾಯಿಲ್ಲ. ಅಂದರೆ ಮನೆಗೆ ಈಗ 4-5 ಜನಕ್ಕೆ ಎಷ್ಟಾಗುತ್ತೆ ಅಷ್ಟು ತರಕಾರಿಗಳನ್ನು ತರೋದು. ಬರೀ 4 kg 3-5 kg ತನಕ ಸಾಕೋದು. ಅಡುಗೆದು ಸಾಂಬಾರಂತೂ ಹೇಳ್ಬಾರ್ದು ಆ ಥರ ಮಾಡಿದ್ರೆ. ಒಟ್ಟು ಈ ಥರ ಇದೆ. ಒಟ್ಟು ಕಂಪ್ಯೂಟ್ರ್ ಮತ್ತು ಅವೆಲ್ಲ ಸುದ್ದ ಇಲ್ಲ. ಕಂಪ್ಯೂಟ್ರ್ ಅದಾವೆ 10 ಕಂಪ್ಯೂಟ್ರ್ ಅದಾವೆ, ಒಂದೂ ಸುದ್ದಿಲ್ಲ. CC ಕ್ಯಾಮ್ರಾನು ಸುದ್ದಿಲ್ಲ. ಕೇಳಿದರೆ ಎಲ್ಲ ನಾವು ಅದು ಮಾಡಕತ್ತೀವಿ ಅಂತ ಹೇಳ್ತಾರೆ. DD ಮೇಡಮ್ ಅವರಂತೂ ಭಾಳ ಸ್ಪಂದನೆ ಮಾಡಕತ್ತಿಲ್ಲ ನಮ್ಗೆ. ಅವರು ಏನು ಕೇಳ್ಕೊತಾ ಇದ್ವಿ ಅಂತಂದ್ರೆ ನಾವು ದಿವಸ ಅವ್ರು ಹೇಳಿದ್ರು ಆಶ್ವಾಸನೆ ಕೊಟ್ಟಿದ್ದಾರೆ, ನ್ಯೂಸ್ ಮಾಡಬೇಡ್ರಪ್ಪ ನಾವು 3 ದಿನದಾಗ ಎಲ್ಲ ಅವ್ರ ಮೇಲೆ ನಂಬಿಕೆ ಇಟ್ಟಿದ್ವಿ. ಬಟ್ ಅವ್ರ ನಂಬಿಕೆ ಕಳ್ಕೊಂಡಕ್ಕೆ ನಾವು ಒಳ್ಳೆ ನ್ಯೂಸ್ ಕರ್ಸ್ಕಸ ನಾವು ಮತ್ತು ನಮ್ಗೆ ಪರಿಹಾರ ದೊರಕಬೇಕಂತಂದು ನಿಮ್ಮ ಹತ್ರ ಕೇಳ್ಕೊತಾ ಇದ್ವಿ.